ಎಲ್ಲರಿಗೂ ಶುಭ ದಿನ. ಇವತ್ತು ನಾವು ಮಾಡ್ತಾ ಇದೀವಿ ಸೌತೆಕಾಯಿ ಕಡುಬು. ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಂಗೆ ಆಸೆ ಆಗ್ತಿತ್ತು ಕೇಕ್ ತಿನ್ಬೇಕು ಅಂತ. ಕೇಕ್ ಕೇಳ್ತಾ ಇದ್ಲು. ನಾನು ಅದಕ್ಕೆ ಕೇಕ್ ಬೇಡ, ಸೌತೆಕಾಯಿ ಕಡುಬು ಮಾಡ್ಕೊಡ್ತೀನಿ ಅಂತ. ಮನೇಲೆ ಮಾಡ್ಕೊಡ್ತೀನಿ ಅಂತ ಅಂದ್ರು. ಒಂದು ರೆಸಿಪಿ ತೋರಿಸ್ದಂಗಾಗತ್ತೆ ಮಕ್ಳುಗಳಿಗೆ. ತುಂಬಾ ಹೆಲ್ದಿಯಾಗಿ ಒಂದು ಕೊಟ್ಟಂಗಾಗತ್ತೆ, ಹೊರಗಡೆ ತಿಂಡಿಕ್ಕಿಂತ ಮನೆಯಲ್ಲಿ ಈಸಿ ಕೂಡ. ಹೌದು. ಅಂಡ್ ಇವತ್ತು ಯಾಕೆ ನೈಟ್ ಸೂಟ್ ಅಲ್ಲಿ ಬಂದಿದ್ದೀನಿ ಅಂತ ನೀವು ಅನ್ಕೋಬಹುದು. ಯಾಕಂದ್ರೆ ಸುಮ್ನೆ ಹಾಗೆ ಬನ್ನಿ ಸೌತೆಕಾಯಿ ಕಡುಬು ತಿನ್ನಕ್ಕೆ ಬನ್ನಿ ಸ್ಟಾರ್ಟ್ ಮಾಡೋಣ. ನಮ್ಮಮ್ಮ ಇಂಗ್ರೀಡಿಯೆಂಟ್ಸ್ ಹೇಳ್ತಾರೆ. ಮಮ್ಮ ರೆಡಿ ಇದ್ದೀರಾ ಏನೇನ್ ಬೇಕಂತ ಹೇಳಕ್ಕೆ? ಓಕೆ. ಅಕ್ಕಿನ ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ ರವೆ ಮಾಡಲಿಕ್ಕೆ. ಇದು ಸ್ವಲ್ಪ ಏಲಕ್ಕಿ ಪುಡಿ, ಬೆಲ್ಲ, ತೆಂಗಿನಕಾಯಿ ತುರಿ, ಸೌತೆಕಾಯಿ ತುರ್ಕೊಂಡಿದ್ದೀನಿ. ಒಂದು ಚಿಟಿಕೆ ಅಷ್ಟು ಉಪ್ಪು. ಚಿಟಿಕೆ ಉಪ್ಪ? ಸ್ವಲ್ಪ ಉಪ್ಪು ಹಾಕ್ಬೇಕು, ಯಾವುದೇ ಸ್ವೀಟ್ಸ್ ಇದ್ರು. ಓಕೆ. ಬೆಲ್ಲದಲ್ಲಿ ಕಸ ಇರುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ತೀನಿ. ಈಗಿನ ಬೆಲ್ಲ ಮೊದಲಿನ ಥರ ಇಲ್ಲ. ಕರಗಿಸ್ಕೊಳ್ಳಿ ಒಂದ್ಸಲ, ಸ್ವಲ್ಪ ನೀರು ಹಾಕಿ, ಚೂರು ಹಾಕಿ, ಹಿಂಗೆ ಸಾಕು. ತುಂಬ ನೀರಾದರೆ ಮತ್ತು ಕಡುಬು, ಸೌತೆಕಾಯಿ ಕಡುಬು ಸರಿ ಬರೋದಿಲ್ಲ. ಈಗ ಅಕ್ಕಿನ ರವೆ ಮಾಡ್ಕೊಂಡು ಬರೋಣ ಮಿಕ್ಸಿಯಲ್ಲಿ, ಆಯಿತಾ? ತುಂಬ ಹಿಂಗೆ ಚಾಲು ಮಾಡ್ಕೊಂಡು ಇಟ್ಕೋಬಾರ್ದು. ಎಷ್ಟು ರೌಂಡ್ ಮಿಕ್ಸಿನ ಹಿಂಗೆ ಒಂದ್ಸಲ ಆನ್ ಆಫ್ ಮಾಡಬೇಕು, ಅವಾಗ ರವೆ ಬರುತ್ತೆ. ಸುಮ್ಮನೆ ಹಿಂಗೆ ಮಾಡಿಬಿಟ್ರೆ ಹಿಟ್ಟಾಗಿ ಹೋಗ್ಬಿಡುತ್ತೆ. ಓ. ಈ ಥರ ಇನ್ನೊಂದು ಸ್ವಲ್ಪ ರವೆ ಹಾಕಬೇಕು. ಹಿಂಗೆ ಆನ್ ಆಫ್ ಮಾಡಬೇಕು. ಇಷ್ಟು ರವೆ ಬರುತ್ತೆ, ಆಯ್ತಾ? ಇದಕ್ಕೆ ಹಾಕ. ಬನ್ನಿ ಅದನ್ನ ಕಲಸಿಟ್ಬಿಡೋಣ. ಅದೇ ಈಗ ಇದೊಂದು ಅರ್ಧ ಕೆಜಿ ರವೆ ಮಾಡ್ಕೊಂಡಿದ್ದೀವಿ, ಆಯ್ತಾ? ಇದಕ್ಕೆ ಏಲಕ್ಕಿ ಒಂದು 7-8 ಏಲಕ್ಕಿ, ಒಂದು ಚಿಟಿಕೆ ಉಪ್ಪು, ಒಂದು ತೆಂಗಿನಕಾಯಿ ತುರಿ, ಮೂರು ಸೌತೆಕಾಯಿ, ಆಯ್ತಾ? ಬೆಲ್ಲನ ಸೋಸ್ಕೊಂಡ್ಬಿಡಿ. ಬೆಲ್ಲನ ಸೋಸ್ಕೊಳ್ಳೋಣ. ಪಾಪ ಹೊಸ್ದಾಗಿ ಮಾಡ್ತಿರ್ತಾರೆ, ಕಷ್ಟಪಟ್ಟು ಮಾಡಿರ್ತಾರೆ ಮಕ್ಳುಗಳು, ಗೊತ್ತಾಗಲ್ಲ. ಬೆಲ್ಲ ಹಂಗೆ ಹಾಕೊಂಡು ಆಮೇಲೆ ಯಾರಾದ್ರೂ ಅಯ್ಯೋ ನೀನು ಮಾಡಿದ ಐಟಮ್ ಸರಿ ಇಲ್ಲ, ಬೆಲ್ಲದಲ್ಲಿ ಕಲ್ಲು ಅಂದ್ಬಿಟ್ರೆ ಅವಳಿಗೂ ಬೇಜಾರು. ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಅರ್ಥ ಇಲ್ಲ. ಅದಕ್ಕೇನೆ ಏನೇ ಆಗಲಿ ಸೋಸ್ಕೊಂಡೆ ಮಾಡಿ. ನೋಡಿ ಈ ತರ ನೋಡಿ ಇಲ್ಲೆಲ್ಲ ಕಸ ಬರುತ್ತದ, ಅದಕ್ಕೇನೆ ಹಾಕ್ಬೇಕು. ಈಗ ಕಲಿಸ್ಬಿಡೋಣ. ಮತ್ತೆ ಬೆಲ್ಲ ಬಿಸಿ ಇರುತ್ತಲ್ಲ, ಕೈ ಹಾಕಕ್ ಹೋಗ್ಬಾರ್ದು. ಇದಕ್ಕೆ ಬೆಲ್ಲ ನಾನು 3 ಉಂಡೆ ತಗೊಂಡಿದ್ದೀನಿ, ಇಷ್ಟಿಷ್ಟು ದೊಡ್ಡದು. ಕರಗಿಸ್ಬಿಟ್ಟು ಹಾಕಿದ್ದೀನಿ. ಬೇರೆ ಇನ್ನೇನು ಬೇಡ, ಇಷ್ಟೇ ಸಾಕು. ಈಗ ಇದನ್ನ 1 ಅವರ್ 1.5 ಅವರ್ ನೆನೆಯೋದಕ್ಕೆ ಬಿಟ್ಬಿಡಿ. ಆಮೇಲೆ ಇಟ್ರೆ ಆಯ್ತು ಹಬೇಗೆ. ಸೊ ಇವಾಗ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ತಗೊಳ್ಳೋಣ. ಓಕೆ. ಸೊ ಇವಾಗ ಏನು ಮಾಡ್ಬೇಕು? ತುಪ್ಪ ಸೌರು ಪ್ಲೇಟಿಗೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್, ಸೈಡಿಗೆಲ್ಲ ಸೌರು. ಸೈಡಿಗೆಲ್ಲ ನೀಟಾಗಿ ಸೌರಬೇಕು. ಇದಕ್ಕೆ ಹಾಕ್ತಾ ಬನ್ನಿ. ಸೊ ಎಷ್ಟೊತ್ತು ಬಿಟ್ಟಿದ್ವಿ? ಸುಮಾರು ಹೊತ್ತು ಬಿಟ್ಟಿದ್ವಿ ನಾವು. ಸುಮಾರು ಹೊತ್ತಾಯ್ತು, 1 ಅವರ್ ಮೇಲಾಯ್ತು, 1.5 ಅವರ್. ಎಸ್. ಒಂದು ಸ್ವಲ್ಪ ಎಡಿಟಿಂಗ್ ಅದು ಇದು ಅಂತ ಕೆಲಸ ಮಾಡ್ಕೋತಾ ಇದ್ವಿ. ಇದ್ರ ಘಮನೇ ತುಂಬಾ ಚೆನ್ನಾಗಿದೆ. ಸೌತೆಕಾಯಿ, ಕೊಬ್ಬರಿ, ಸೌತೆಕಾಯಿ, ಏಲಕ್ಕಿ, ಬೆಲ್ಲ. ಓಕೆ, ಡನ್. ನಮ್ಮ ಕೆಲಸ ಆಗಿದೆ.
ಎಲ್ಲ ಸಮ ಸಮ ಮಾಡಿಬಿಟ್ರೆ ಎಲ್ಲ ಈಸಿಯಾಗಿ ಡಿವೈಡ್ ಆಗಿದೆ. ಈಸಿ ಆಗ್ಬಿಡುತ್ತೆ. ಸೊ 1 2 3 4 5 6 ಪ್ಲೇಟ್ಸ್ ರೆಡಿ ಇದೆ. ರೆಡಿ ಇದೆ. ಅಂಡ್ ಇಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ನೀರು ಕುದಿಯಕ್ಕೆ ಇಟ್ಟಿದೀವಿ, ಬಿಕಾಸ್ ಹಬೆಯಲ್ಲಿ ಇದನ್ನ ಬೇಯಿಸೋದು ಅಲ್ವಾ, ಸೊ ಅದಕ್ಕೆ ಒಂದೊಂದಾಗೆ ನಮ್ಮಮ್ಮ ಜೋಡಿಸ್ತಾ ಇದ್ದಾರೆ. ನಿಮ್ಮನೇಲಿ ಯಾವ ತರ ಹಬೆ ಬೇಯಿಸೋದಿದೆ ಅಂತ ನಾನು ಕಾಮೆಂಟ್ ಮಾಡಿ ಹೇಳಿ. ತುಂಬಾ ಹುಷಾರಾಗಿ ಪಟ್ಟನೆ ಹಾಕ್ಬಿಡ್ಬೇಕಾಗತ್ತೆ. ಎಸ್, ರೆಡಿ. ಇವಾಗ ಇದನ್ನ ತಗೊಂಡು ಹೋಗಿ ನಾವು ಇದ್ರ ಈ ತರ ಇಡ್ತೀವಿ. ಕ್ಯಾಪ್ ಹಾಕ್ಬಿಡೋಣ. ಇದ್ರ ಮೇಲೆ ಕ್ಯಾಪ್ ಹಾಕಿ. ಸೊ ಇವಾಗ ಎಷ್ಟು ನಿಮಿಷ ಮಮ್ಮ? ಈಗ ಇಡೋಣ ಒಂದು 25-30 ಮಿನಿಟ್ಸ್. ನಿಧಾನ ಸಣ್ಣ ಉರಿಯಲ್ಲಿ ಸ್ವಲ್ಪ ಬೇಯಲಿ. ಇನ್ನ 25 ಕಾಯ್ಬೇಕಾ ನಾನು? ಕಾಯ್ಬೇಕು. ಎಸ್, ಆಯ್ತು. ಓಪನ್ ಮಾಡಿ ನೋಡೋಣ. ಬಿಸಿ ಐತಿ, ನಮ್ ಕಡುಬು ರೆಡಿ ಐತಿ. ಇಷ್ಟು ನೋಡೋದಿ. ಹಾ, ಒಂದು ಚಾಕು ಟೂತ್ ಪಿಕ್ ಏನಾದ್ರು ಹಿಂಗ್ ಹಿಡಿದ್ಬಿಟ್ಟು ಹಿಂಗ್ ನೋಡ್ಬೇಕು. ಅಂಟ್ಕೊಂಡ್ರೆ ಇನ್ನು ಬೇಯಬೇಕಂತ. ಈಗ ನೋಡಿ ಅಂಟಿಲ್ಲ, ಬೆಂದಿದೆ. ಗೈಸ್, ಇದು ಯಾವ ಕಡುಬು ಗೊತ್ತಾ? ನಾವೊಂದು ರೀಲ್ಸ್ ಮಾಡಿದ್ವಿ. ಆ ರೀಲ್ಸ್ ಅಲ್ಲಿ ಎಲ್ಲರೂ ಕೇಳಿದ್ರು ಇದೇನ್ ತಿಂತಿದ್ದೀರಾ ನೀವು, ಇದೇನ್ ತಿಂತಿದ್ದೀರಾ ಅಂತ. ಸೊ ಅದರಲ್ಲಿತ್ತು ಈ ಕಡುಬು. ಸೊ ಫೈನಲಿ 3 ತಿಂಗಳಾದ್ಮೇಲೆ ಆ ಕಡುಬಿನ ರೆಸಿಪಿ ನಾವು ಹಾಕಿದೀವಿ. ಬಿಸಿ ಇದೆ ಅಲ್ಲ, ಸಿಕ್ಕಾಪಟ್ಟೆ ಬಿಸಿ, ಹಿಡ್ಕೊಳಕ್ಕೂ ಕಷ್ಟ. ವಾವ್, ಎಷ್ಟು ಈಸಿಯಾಗಿ ಬಂತು. ನೋಡಿ, ವಾವ್, ಒಳ್ಳೆ ಕಡುಬಲ್ವಾ? ಎಸ್, ವೆರಿ ನೈಸ್, ವೆರಿ ಈಸಿಯಾಗಿ ಬರ್ತಾ ಇದೆ. ಬಿಸಿ ಇದೆ. ಹಾ, ಸೊ ಓಕೆ, ಟೇಸ್ಟ್ ಮಾಡೋಣ. ತುಪ್ಪ ಹಾಕೊಂಡೇ ತಿನ್ಬೇಕು. ಇದನ್ನ ತುಪ್ಪ ಹಾಕೊಂಡೆ ಮಕ್ಕಳಿಗೆ ಕೊಡಿ, ತುಂಬಾ ಈ ಚೆನ್ನಾಗಿರುತ್ತೆ. ತಟ್ಟೆ ಆ ಕಡೆ ಇದೆ. ಸೊ ಈ ಸಲ ಜಾಗ ಚೇಂಜ್ ಮಾಡಿದ್ವಿ ಟೇಸ್ಟ್ ಟೆಸ್ಟಿಂದು. ಇಲ್ಲೇ ಮಾಡೋಣ. ಸಿಕ್ಕಾಪಟ್ಟೆ ಬಿಸಿ ಇದೆ. ಏನ್ ಸ್ಲೈಸ್. ಆಕ್ಚುಲಿ ಹಳೆ ಕಾಲ ದೀಪಾವಳಿಗೆ ಹಬ್ಬದಲ್ಲಿ ಎಣ್ಣೆ ಸ್ನಾನ ಆದ್ಮೇಲೆ ಮಾಡ್ತಿದ್ದಂತ ರೆಸಿಪಿ. ಅವಾಗ ಸುಟ್ ಕಡುಬು ಅಂತ ಮಾಡೋರು, ಒಂದ್ ತಪ್ಲೇನೆ ವೇಸ್ಟ್ ಆಗ್ಬಿಡೋದು. ಈಗ ಒಲೆ, ಸೌದೆ ಒಲೆ ಅದೆಲ್ಲ ಇಲ್ಲ. ನಾವೇ ಈಗಿನ ಹೆಣ್ಮಕ್ಳು ನಾವೇನಾದ್ರೂ ಒಂದು ಕಡಿಮೆನ ಹಳೆ ಕಾಲದ ರೆಸಿಪಿ ಉಳಿಸ್ಕೋಬೇಕು ಅಂತೇಳಿ ಈ ತರ ಆರ್ಡರ್ ಮಾಡ್ಕೊಂಡಿದೀವಿ. ಚೆನ್ನಾಗಿದೆ ಅಲ್ಲ? ನಿಮ್ ಮಕ್ಳಿಗೆ ಕೊಡಿ, ತುಂಬಾ ಇಷ್ಟಪಡ್ತಾರೆ. ಹೆಲ್ದಿ ಕೂಡ, ಕಷ್ಟನೂ ಏನು ಇಲ್ಲ. ನೀವೇ ನೋಡಿದ್ರ. ಇದು ನಾನು ಎಷ್ಟು ಸಲ ತಿಂದ್ರು ಬೇಜಾರಾಗಲ್ಲ. ಮಕ್ಳು ನೀವು ಎಷ್ಟು ಬೇಕಾದ್ರೆ ಕೊಡಿ, ಪ್ರಾಬ್ಲಮ್ ಏನೂ ಇಲ್ಲ, ಆರಾಮಾಗಿರ್ತಾರೆ. ಸಕ್ಕತ್ ಸೂಪರ್. ನೀವು ಮಾಡಿ, ನಿಮ್ಗೆ. ತುಪ್ಪದ ಜೊತೆ ಅಂತೂ ಸೂಪರ್. ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಕಾಮೆಂಟ್ಸ್ ಅಲ್ಲಿ ಹೇಳಿ ನನಗೆ ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ರಿ ಅಂತ. ಓಕೆನಾ? ಸೊ ಇವಾಗ ನಾವು ಬಾಯ್ ಅನ್ನೋಣ. ಬಾಯ್ ಬಾಯ್. ಹದವಾಗಿದೆ ಅಲ್ಲ?